ವೆಲ್ಕಮ್ ಬ್ಯಾಕ್ ಟು ಇವಾಗ ಸ್ವಲ್ಪ ಆನಿಯನ್ ಕಟ್ ಮಾಡಿ ಇಟ್ಕೊಂಡಿರಿ. ಸೊ ಬನ್ನಿ ಇವಾಗ ಅದು ಒಂದು ಪಾತ್ರೆಯಲ್ಲಿ ಇಟ್ಕೊಂಡು ಒಲೆ ಮೇಲೆ ಇಟ್ಕೊಳ್ಳಿ. ಸೊ ಅದಕ್ಕೆ ಆಯಿಲ್ ಹಾಕ್ಕೊಳ್ಳಿ. ಬಿಕಾಸ್ ನಾವು ಸ್ವಲ್ಪ ರೋಸ್ಟ್ ಮಾಡಬೇಕು, ಅದು ಏನು ಪೇಸ್ಟ್ ಮಾಡಿದ್ದೀವಲ್ಲ ಅದೆಲ್ಲ ರೋಸ್ಟ್ ಮಾಡಬೇಕು. ಸೊ ಅದಕ್ಕೋಸ್ಕರ ಎಣ್ಣೆ ಕಾಯೋವರೆಗೂ ಸ್ವಲ್ಪ ನಿಂತ್ಕೊಳ್ಳಿ. ಸೊ ನಿಮಗೆ ಎಷ್ಟು ಆಯಿಲ್ ಬೇಕು ಅನಿಸುತ್ತೋ ಅಷ್ಟು ಆಯಿಲ್ ಹಾಕ್ಕೊಳ್ಳಿ. ಬಿಕಾಸ್ ನಮಗೆ ಸ್ವಲ್ಪ ಬೇಕು ಅನ್ನಿಸ್ತು, ಹಾಗಾಗಿ ನಾವು ಸ್ವಲ್ಪ ಹಾಕಿದ್ದು. ಬಟ್ ನಿಮಗೆ ಜಾಸ್ತಿ ಬೇಕು ಅನಿಸಿದ್ರೆ ಜಾಸ್ತಿ, ಬಿಕಾಸ್ ಕ್ವಾಂಟಿಟಿ ಎಷ್ಟು ಮಾಡ್ತೀರಾ ಪರೋಟ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಏನೂ ಹಾಕಕ್ಕೆ ಹೋಗಬೇಡಿ, ಜೀರಿಗೆ ಅದೆಲ್ಲ. ನಾವು ಡೈರೆಕ್ಟಾಗಿ ಆನಿಯನ್ ಹಾಕಿದ್ದು. ನಿಮ್ಗೇನು ಬೇಕೋ ಅದು ನೀವು ಹಾಕ್ಕೋಬೋದು, ಬಟ್ ನಮಗಿಷ್ಟೇ ಸಾಕು ಅಂತ ಹೇಳಿಬಿಟ್ಟು ನಾವು ಜಸ್ಟ್ ಆನಿಯನ್ ಹಾಕಿದ್ದು. ಸೊ ಆನಿಯನ್ನ ಫುಲ್ ಒಂದೆರಡು ಆನಿಯನ್ ತೊಗೊಂಡಿದ್ದು ನಾವು. ಸೊ ನಿಮಗೆ ಕ್ವಾಂಟಿಟಿ ಅದನ್ನೇ ಹೇಳ್ತೀನಿ, ನಿಮ್ಗೆ ಎಷ್ಟು ಬೇಕೋ ಅಷ್ಟು. ನಮಗೆ ಸ್ವಲ್ಪ ಬೇಕಾಗಿರೋದ್ರಿಂದ ನಾವೊಂದು 2 to 3 ತೊಗೊಂಡ್ವಿ, ಚಿಕ್ಕದಾಗಿತ್ತು. ಸೊ 2 to 3 ತೊಗೊಂಡ್ವಿ. ಅದು ಸ್ವಲ್ಪ ಬ್ರೌನ್ ಕಲರ್ ಬರಬೇಕು ಈರುಳ್ಳಿ. ಸೊ ಹಾಗಾಗಿ ಸ್ವಲ್ಪ ಹೊತ್ತು ಬಿಡಿ. ಇದೇನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ ನಾವು, ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಇದೆಲ್ಲನೂ. ಸೊ ಅದನ್ನು ತೊಗೊಂಡ್ಬಿಟ್ಟು ಇವಾಗ ಅದು ಏನು ಬ್ರೌನ್ ಕಲರ್ ಆಗಿರುತ್ತಲ್ಲ ಅದರಲ್ಲಿ. ಸೊ ಇವಾಗ ನಾವು ಪಾಲಕ್ ಸೊಪ್ಪು ಏನು ಕಟ್ ಮಾಡಿ ನೀರಲ್ಲಿ ಹಾಕಿಟ್ಟಿದ್ವಲ್ಲ, ಸೊ ಅದನ್ನು ತೊಗೊಂಡ್ಬಿಟ್ಟು ಈ ಒಗ್ಗರಣೆಯಲ್ಲಿ ಹಾಕೋಣ. ಬಿಕಾಸ್ ಅದು ಇವಾಗ ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋಗಬೇಕಲ್ಲ. ಸೊ ಅದು ಹಸಿ ವಾಸನೆ ಹೋಗೋವರೆಗೂ ನಾವು ಫುಲ್ ಸ್ವಲ್ಪ ಬೇಯಕ್ಕೆ ಬಿಡೋಣ ಅದರಲ್ಲಿ ಹಾಕಿಬಿಟ್ಟು. ಸೊ ಅದು ನಿಮಗೆ ಪಾಲಕ್ ಸೊಪ್ಪು ಒಂದು ಕಟ್ ತೊಗೊಂಬಂದಿದ್ರೆ ಅದರಲ್ಲಿ ಒಂದು ಸ್ವಲ್ಪ ತೊಗೊಳ್ಳಿ ಪರೋಟ ಮಾಡೋಕ್ಕೆ, ಇನ್ನೊಂದು ಸ್ವಲ್ಪ ಎತ್ತಿಟ್ಕೊಳ್ಳಿ. ಸೊ ನಿಮಗೆ ನೆಕ್ಸ್ಟು ಸಾಂಬಾರು ಮಾಡೋಕ್ಕೋ ಇಲ್ಲ ಏನಕ್ಕಾದರೂ ಯೂಸ್ ಆಗುತ್ತೆ. ಸೊ ಇದು ಫುಲ್ಲು ಹಸಿ ವಾಸನೆ ಹೋಗಬೇಕು. ನೀರು ಇರುತ್ತಲ್ವ, ಸೊ ಸ್ವಲ್ಪ ಬೇಯೋಕ್ಕೆ ಬಿಡಿ. ನೀರೆಲ್ಲ ಹೊಟ್ಟೋಗುತ್ತೆ. ನೀರೆಲ್ಲ ಹೋದ್ಮೇಲೆ ಸ್ವಲ್ಪ ಇದೇನು ಪೇಸ್ಟ್ ಮಾಡಿದ್ವಲ್ಲ ಅದನ್ನು ಹಾಕಿಬಿಟ್ಟು ಸ್ವಲ್ಪ ಮತ್ತೆ ಬೇಯೋಕ್ಕೆ ಬಿಡಬೇಕು. ನೀವು ಎರಡು ಚೆನ್ನಾಗಿ ಮಿಕ್ಸ್ ಆಗೋವರೆಗೂ ಬೇಯೋವರೆಗೂ ನೀವು ಸ್ವಲ್ಪ ಹಾಗೆ ಬಿಡಬೇಕು. ಆಮೇಲೆ ಬೇಕಿತ್ತು ಅಂದರೆ ನೀವು ಮತ್ತೆ ಇಲ್ಲಿ ಸ್ವಲ್ಪ ಸಾಲ್ಟ್ ಹಾಕ್ಕೋಬೋದು. ಯಾಕಂದರೆ ನಾವು ಆಲ್ರೆಡಿ ಅದು ಏನು ಪೇಸ್ಟ್ ಮಾಡ್ಕೊಂಡಿದ್ವಲ್ಲ ಅದರಲ್ಲಿ ಉಪ್ಪು ಹಾಕಿರ್ತೀವಿ ಆಲ್ರೆಡಿ. ಸೊ ಇವಾಗ ಮತ್ತೆ ಸ್ವಲ್ಪ ಉಪ್ಪು ಅರಿಶಿನ ಆ್ಯಡ್ ಮಾಡಬೇಕು. ಸೊ ಸ್ವಲ್ಪ ಅರಿಶಿನ ಆ್ಯಡ್ ಮಾಡೋಣ. ಸೊ ಕಲರ್ ಬರುತ್ತೆ. ಸೊ ನೀವು ಪರೋಟ ಮಾಡಬೇಕಾದ್ರೆ ಕಲರ್ ಬರುತ್ತೆ. ಸೊ ಅದಕ್ಕೆ ನೀವು ನಿಮ್ಗೆ ಎಷ್ಟು ಬೇಕೋ ಅರಿಶಿನ ಅಷ್ಟು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಅದು ಮಾಡಿ, ಚೆನ್ನಾಗಿ ಮಿಕ್ಸ್ ಮಾಡಿ. ಅದರಲ್ಲಿ ಮಿಕ್ಸ್ ಆದಮೇಲೆ ಸ್ವಲ್ಪ ಬೇಯೋಕ್ಕೆ ಅಂತ ಬಿಡಿ. ಸ್ವಲ್ಪ ಬೆಂದಾದಮೇಲೆ ನೀವು ಬೇಕಿದ್ದರೆ ಮತ್ತೆ ಸಾಲ್ಟನ್ನ ಆ್ಯಡ್ ಮಾಡ್ಬೋದು. ಅದಾದಮೇಲೆ ಸ್ವಲ್ಪ ಬೇಯೋಕ್ಕೆ ಅಂತ ಬಿಡೋಣ. ಅದಾದಮೇಲೆ ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ಳಿ. ಸೊ ನಮಗೆ ಆಲ್ರೆಡಿ ಬೇಕಿತ್ತು, ಆಲ್ರೆಡಿ ಸ್ವಲ್ಪ ಹಾಕಿದ್ವಿ ಅಂತ ಸ್ವಲ್ಪ ಹಾಕಿದ್ವಿ. ಸೊ ಸಾಲ್ಟ್ ಹಾಕಿದ್ಮೇಲೆ ಸ್ವಲ್ಪ ಅದು ಬೇಕಂತ ಬಿಡಿ. ಸೊ ಕ್ಲೋಸ್ ಮಾಡಿಬಿಡಿ. ಆಮೇಲೆ ನೋಡಿ ಕಲರ್ ಚೇಂಜ್ ಆಗಿರುತ್ತೆ. ಗ್ಯಾಸ್ ಆಫ್ ಮಾಡಿಬಿಟ್ಟು ಅದು ಬಿಸಿ ಹೋಗಬೇಕು. ಸೊ ಇವಾಗ ನಾವು ಪರೋಟ ಮಾಡೋಕ್ಕೆ ಗೋಧಿ ಹಿಟ್ಟನ್ನ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ನಿಮ್ಗೆ ಎಷ್ಟು ಬೇಕೋ ಅಷ್ಟು ತೊಗೊಳ್ಳಿ. ಬಿಕಾಸ್ ನಮಗೆ ಜಾಸ್ತಿ ಬೇಕಿತ್ತು, ಹಾಗಾಗಿ ನಾವು ಸ್ವಲ್ಪ ಜಾಸ್ತಿನೇ ತೊಗೊಳ್ತಾ ಇದ್ದೀವಿ. ಸೊ ಇದು ನಾವು ಪರೋಟ ಮಾಡ್ತಿರೋದು ನೈಟ್. ಸೊ ಹಾಗಾಗಿ ಇವೇನು ಮಾಡ್ತೀವಿ, ನೈಟ್ಗೆ ಒಂದು ಸ್ವಲ್ಪ ತೊಗೊಂಡು ಮತ್ತೆ ಮಾರ್ನಿಂಗ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇವಾಗ ಎಷ್ಟು ಬೇಕೋ ಅಷ್ಟು ಮಾಡಿಕೊಂಡು ಬೆಳಿಗ್ಗೆಗೆ ಅದು ಹಾಗೆ ಇಟ್ಬಿಟ್ಟು ಬೆಳಗ್ಗೆ ಎದ್ದು ಮಾಡ್ತೀವಿ. ಸೊ ನೋಡಿ ನಮ್ಮಮ್ಮ ಅದನ್ನು ಹಿಟ್ಟು ಹೀಗೆ ಜಲ್ದಿ ಹಿಡಿತಿದ್ದಾರೆ. ಸೊ ಇವನ್ ನಾವು ಚಪಾತಿಗೆ ಅಥವಾ ಪರೋಟ ಏನು ಬೇಕಿದ್ರೂ ಸರಿ ಅದು ಅಂದ್ಕೊಳ್ಳಿ. ಅದಕ್ಕೆ ನಾವು ಹಿಟ್ಟು ಹಾಕ್ತೀವಿ, ಉಪ್ಪು ಹಾಕ್ತೀವಿ. ನಿಮಗೆ ಕೆಲವ್ರು ಹಾಕ್ತಾರೆ, ಕೆಲವ್ರು ಹಾಕಲ್ಲ, ಬಟ್ ನಾವು ಹಾಕ್ತೀವಿ.
ಅದೇನು ಪೇಸ್ಟ್ ಮಾಡಿ ರೆಡಿ ಇಟ್ಕೊಂಡಿದ್ವಲ್ಲ ಅದನ್ನು ಇದರಲ್ಲಿ ಮಿಕ್ಸ್ ಮಾಡಬೇಕು. ಸ್ವಲ್ಪ ಬಿಸಿ ಆರಿರಬೇಕು. ಬಿಸಿ ಏನಕ್ಕೆ ಆರಿರಬೇಕು ಅಂತ ಐ ಹೋಪ್ ನಿಮ್ಗೆ ಗೊತ್ತಾಗಿರುತ್ತೆ. ಬಿಕಾಸ್ ಬಿಸಿ ಬಿಸಿ ಇರುತ್ತೆ, ನಿಮಗೆ ಮಿಕ್ಸ್ ಮಾಡೋಕ್ಕಾಗಲ್ವಲ್ಲ. ಹಾಗಾಗಿ ನೀವು ಸ್ವಲ್ಪ ಬಿಸಿ ಆದಮೇಲೆ ಇಟ್ಕೊಳ್ಳಿ. ಸೊ ಇದನ್ನು ಯಾಕೆ ಎತ್ತಿಕ್ತಿದ್ದಾರೆ ಅಂತ ಈ ಕಡೆ ನಮ್ಮ ತಮ್ಮ ಬಂದುಬಿಟ್ಟು ಹೊಟ್ಟೆ ಹಸಿವಾಗ್ತಿದೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಅದೇನು ಮಾಡಿಟ್ಕೊಂಡಿದ್ವೋ ಅದರಲ್ಲೇ ರೈಸು ಮಿಕ್ಸ್ ಮಾಡಿಕೊಂಡು ತಿಂತಾನಂತೆ. ಸೊ ಹಾಗಾಗಿ ಅದನ್ನು ಎತ್ತಿಟ್ಟಿದ್ವಿ. ಸ್ವಲ್ಪ ಪೇಸ್ಟ್ ಮಾಡಿದ್ದು ಏನು ರೆಡಿ ಮಾಡ್ಕೊಂಡಿದ್ವಲ್ಲ ಪರೋಟೋಗೆ, ಅದನ್ನು ಎತ್ತಿಟ್ಟಿದ್ವಿ ಸೈಡ್ಗೆ. ಸೊ ಇವಾಗ ಹಿಟ್ಟು ಮಿಕ್ಸ್ ಮಾಡ್ಕೊಳ್ಳೋಣ ಬನ್ನಿ. ಫುಲ್ಲು ಅದು ಪೇಸ್ಟ್ ಜೊತೆಗೆ ಮಿಕ್ಸ್ ಮಾಡ್ಕೊಳ್ಳೋಣ ಹೇಗಿರುತ್ತೆ ಅಂತ ನೀವೇ ನೋಡಿ. ಆಮೇಲೆ ಇದು ಕಲರ್ ಚೇಂಜ್ ಆಗುತ್ತೆ. ಯಾಕಂತ ಹೇಳಿದ್ರೆ ನಾವು ಆಲ್ರೆಡಿ ಅರಿಶಿನ ಹಾಕಿದ್ವಿ ಮೊದಲೇನೆ ಅಲ್ವಾ. ಸೊ ಕಲರ್ ಚೇಂಜ್ ಆಗುತ್ತೆ ಸ್ವಲ್ಪ. ಫುಲ್ ಎಲ್ಲೋ ಆಗಲ್ಲ, ಗ್ರೀನು ಮತ್ತು ಎಲ್ಲೋ ಮಿಕ್ಸ್ ಆಗಿರುತ್ತೆ. ಸೊ ನೋಡಿ ಹೇಗಿರುತ್ತೆ ಅಂತ. ಬಂದರು ನೋಡಿ ಇಲ್ಲಿ ರೈಸ್ ಅದರಲ್ಲಿ ಮಿಕ್ಸ್ ಮಾಡ್ಕೊಂಡು ತಿಂತಾ ಇರೋದು. ಅದು ಕೂಡ ಯೂಸ್ ಆಗ್ತಿದೆ ಇವಾಗ ಅಲ್ವಾ. ಸೊ ನೋಡಿ ಹೀಗೆ. ಸೊ ಆಯಿಲ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಸೊ ನಿಮಗೆ ಎಷ್ಟು ಬೇಕೋ ಅಷ್ಟು. ಸೊ ಇದು ಕ್ಲಿಯರ್ ಹೇಗೆ ಅಂದರೆ ಒಬ್ಬಟ್ಟು ಮಾಡ್ತೀವಲ್ಲ ಅದಕ್ಕಿಂತ ಒಂದು ಸ್ವಲ್ಪ ಮೆತ್ತಗಿರಬೇಕು ಹಿಟ್ಟು. ಸೊ ಆವಾಗ ನಿಮಗೆ ಪರೋಟ ಮಾಡೋಕ್ಕೆ ಈಸಿ ಆಗುತ್ತೆ. ಸೊ ನಮ್ಮಮ್ಮ ಹಾಗೆ ಮಿಕ್ಸ್ ಮಾಡ್ತಾ ಇದ್ದಾರೆ. ಇದು ಫುಲ್ಲು ಒಬ್ಬಟ್ಟು ಮಾಡೋ ಥರನೂ ಇರಲ್ಲ, ಫುಲ್ಲು ಗಟ್ಟಿನೂ ಇರಲ್ಲ, ಚಪಾತಿ ಥರ. ಸೊ ಇದಕ್ಕೆ ನೀವು ಆದಷ್ಟು ಆಯಿಲ್ ಹಾಕ್ಕೊಂಡು ಹಿಟ್ಟನ್ನು ಕಲಿಸ್ಕೊಳ್ತಾ ಇರಬೇಕು. ಸೊ ಮೇಲೆ ಫುಲ್ಲು ಆಯಿಲ್ ಹಾಕಿಬಿಟ್ಟು ಇವಾಗ ಒಂದು ಸ್ವಲ್ಪ ಹೊತ್ತು 5-10 ನಿಮಿಷ ಬಿಡಬೇಕಲ್ವ. ಸೊ ಪರೋಟ ಚೆನ್ನಾಗಿ ಬರುತ್ತೆ. ಒಂದು 5-10 ನಿಮಿಷ ಬಿಡಬೇಕು ಅಂದರೆ ಸ್ವಲ್ಪ ಮೇಲೆ ಆಯಿಲ್ ಹಾಕಿಬಿಟ್ಟು ಎತ್ತಿಕ್ಬಿಡಿ. ಸೊ ಸ್ವಲ್ಪ ಹೊತ್ತು ಆದಮೇಲೆ ಬೇಕಿದ್ರೆ ನಾವು ಪರೋಟ ಸ್ಟಾರ್ಟ್ ಮಾಡೋಣ. ಸೊ ಇವಾಗ ಪ್ಲೇಟ್ ಮುಚ್ಚಿಬಿಟ್ಟು ಎತ್ತಿಡ್ತಾಯಿದ್ವಿ. ಸೊ ಬನ್ನಿ ಇವಾಗ ಪರೋಟ ಹೇಗೆ ಮಾಡೋದು ಅಂತ ಹೇಳ್ತೀವಿ. ಸೊ ನಮ್ಮ ಮನೆಯಲ್ಲಿ ಪರೋಟ ಅಥವಾ ಒಬ್ಬಟ್ಟು ಅಥವಾ ಚಪಾತಿ ಹೇಗೆ ಮಾಡ್ತಾರೆ ಅಂದರೆ ಇದೇ ಥರ ಮಾಡ್ತಾರೆ. ಸೊ ಹೇಗೆ ಅಂದರೆ ಒಂದು ಶೀಟ್ ಇರುತ್ತೆ, ಕೆಳಗಡೆ ಒಂದು ಶೀಟ್ ಇದೆಯಲ್ಲ ಅದ್ರ ಮೇಲೆ ಒಂದು ಪ್ಲಾಸ್ಟಿಕ್ ಹಚ್ಬಿಟ್ಟು ಈ ಥರ 2 ಥರ ಮಾಡ್ಕೊಂಬಿಟ್ಟು ಒಂದ್ರ ಮೇಲೆ ಒಂದು ಹಾಕ್ಕೊಳ್ತಾರೆ. ಕೆಳಗಡೆ ಏನಕ್ಕೆ ಪ್ಲಾಸ್ಟಿಕ್ ಹಾಕಿದ್ದಾರೆ ಅಂದರೆ ಅದು ನಾವು ಇವಾಗ ಈ ಥರ ಮಾಡ್ತಾರಲ್ವ, ಈ ಥರ ಮಾಡಿದ್ಮೇಲೆ ಕೆಳಗಡೆ ಅಂಟ್ಕೋಬಾರ್ದು ಅಂತ ಹೇಳ್ಬಿಟ್ಟು ಈ ಥರ ಪ್ಲಾಸ್ಟಿಕ್ದು ರೌಂಡ್ ಕಟ್ ಮಾಡಿಬಿಟ್ಟು ಅಂಟಿಸ್ಬಿಟ್ಟು ಈ ಥರ ಮಾಡ್ತಾಯಿರ್ತಾರೆ. ಇಲ್ಲಾಂದರೆ ಅದು ಇದೇನು ಪರೋಟ ಅಥವಾ ಚಪಾತಿ ಮಾಡ್ತೀವಲ್ಲ ಅದು ಆ ಶೀಟ್ಗೆ ಅಂಟ್ಕೊಂಡ್ಬಿಡುತ್ತೆ, ಕಿತ್ತೋದಿಲ್ಲ ಬೇಗ. ಹಾಗಾಗಿ ಅದು ಅಂಟಿಸ್ಬಿಟ್ಟು ಮಾಡ್ತಾರೆ. ಸೊ ನಮ್ಮ ಕಡೆ ಈ ಥರ ರೌಂಡಾಗಿ ಮಾಡ್ತಾರೆ. ಇದೇನು ಲಟ್ಟಣಿಗೆ ಅಂತೀರ ಏನಂತೀರ ನೀವು. ಸೊ ಇದರಲ್ಲಿ ಈ ಥರ ಮಾಡ್ತಾರೆ. ಸೊ ಎಲ್ಲ ಈ ಕಡೆ ಕೈಯಿಂದ ಹಿಂಗೆ ತಟ್ತಾರೆ ರೌಂಡಾಗಿ. ಬಟ್ ನಮ್ಮ ಕಡೆ ಎಲ್ಲ ಲಟ್ಟಣಿಗೆಯಲ್ಲಿ ಈ ಥರ ರೌಂಡ್ ಮಾಡ್ತಾರೆ. ಸೊ ಬನ್ನಿ ಇವಾಗ ಹೆಂಚು ಮೇಲೆ ಹಾಕೋದು ಈ ಥರ ನೋಡಿ ಹೇಗೆ ಬರ್ತಾಯಿದೆ ನೋಡಿ. ಇವಾಗ ಪ್ಲಾಸ್ಟಿಕ್ ತೆಗೆದ್ರೆ ಆಯಿತು, ಎಲ್ಲೂ ಏನೂ ಅಂಟ್ಕೊಳ್ಳೇ ಇಲ್ಲ. ಸೊ ಇದು ವಾಪಸ್ ಇವಾಗ ಮತ್ತೆ ಆಯಿಲ್ ಹಾಕ್ಬಿಟ್ಟು ಮತ್ತೆ ಅಂಟಿಸ್ತಾರೆ ಆ ಶೀಟ್ಗೆ. ಸೊ ಇದು ಆದಷ್ಟು ಈ ಥರ ಬೇಯೋಕ್ಕೆ ಬಿಡಬೇಕು. ಸೊ ಇದು ನಮ್ಮ ಹೆಂಚು ನೋಡ್ತಿದ್ರಲ್ಲ, ಇದು ಗಿಲಾಟಿನ ಹೆಂಚು ಅಂತ ಹೇಳ್ತಾರೆ. ಸೊ ಇದು ಆದಷ್ಟು ಬೇಯಬೇಕು. ಸೊ ನಿಮಗೆ ಗೊತ್ತಾಗುತ್ತೆ ಇದು ಪರೋಟ ಹೇಗಾಗುತ್ತೆ ಅಂತ ನೋಡಿ. ಚೆನ್ನಾಗಿ ಬೇಯಿಸ್ಕೊಳ್ಳಿ ಆಯಿಲ್ ಹಾಕ್ಬಿಟ್ಟು. ಸೊ ನಿಮ್ಗೆ ಆಯಿಲ್ ಬೇಕಾಗಿದ್ದರೆ ಹಾಕ್ಕೊಳ್ಳಿ, ಇಲ್ಲ ನಮಗೆ ಆಯಿಲ್ ತಿನ್ನೋದಿಲ್ಲ ಅಂತ ಹೇಳಿದ್ರೆ ಆಯಿಲ್ ಸ್ವಲ್ಪ ಹಾಕ್ಕೊಳ್ಳಿ. ಸೊ ಇದು ಬೇಯ್ತಾ ಇದೆ ನೋಡಿ. ಅಲ್ಲಿ ಆಲ್ರೆಡಿ ಒಂದು ಲೇಯರ್ ಎದ್ದಿರೋ ಥರ ಕಾಣಿಸ್ತಾ ಇದೆ ಆಯಿತಾ. ಅದು 2 ಲೇಯರ್ ಆಗುತ್ತೆ. ಯಾಕೆ ಹೇಳಿ, ಆವಾಗಲೇ 2 ಉಂಡೆ ಮಾಡಿಬಿಟ್ಟು ಪರೋಟ ಅಂಟಿಸ್ಬಿಟ್ಟು ಮಾಡಿದಲ್ವ. ಸೊ ಅದಕ್ಕೆ ಅದು 2 ಲೇಯರ್ ಥರ ಬರುತ್ತೆ ಲಾಸ್ಟಿಗೆ. ಸೊ ಇವಾಗ ಹಿಂದಿನ ಸೈಡು ಕೂಡ ಸ್ವಲ್ಪ ಬೆಂದಿರೋ ಥರ ಕಾಣಿಸ್ತಿದೆ ಅಲ್ವಾ. ಸೊ ಇನ್ನೊಂದು ಸ್ವಲ್ಪ ಬೇಯಿಸ್ಬೇಕು ಅದನ್ನು. ಸೊ ಚೆನ್ನಾಗಿ ಬೇಯಿಸಿದ ಮೇಲೆ ಪರೋಟ ರೆಡಿ ಆಗುತ್ತೆ. ಚೆನ್ನಾಗಿ ಬೇಯಿಸೋಣ ಬನ್ನಿ ಇರಿ. ಸ್ವಲ್ಪ ಹೊತ್ತು ಬೆಂದ ಮೇಲೆ ತೋರಿಸ್ತೀನಿ ಹೇಗೆ ಇದು ಆಗುತ್ತೆ ಅಂತ. ಅದು ಸುಡಬೇಕು ಚೆನ್ನಾಗಿ, ಇಲ್ಲಾಂದರೆ ಹಸಿ ಥರ ಕಾಣಿಸುತ್ತೆ. ಸೊ ಈ ಕಡೆಯೂ ಸುಟ್ಟಿದೆ. ಬನ್ನಿ ಇನ್ನೂ ಸ್ವಲ್ಪ ಚೆನ್ನಾಗಿ ಸುಡೋಣ. ಸೊ ಪರೋಟ ರೆಡಿ ಆಯಿತು ತಿನ್ನೋಕ್ಕೆ. ನೋಡೋಣ ಬನ್ನಿ ಹೇಗಿರುತ್ತೆ ಅಂತ. ನೋಡಿ ಈ ಥರ ಇರುತ್ತೆ ಪರೋಟ. ಇದಕ್ಕೆ ನೀವು ಏನು ಬೇಕಾದರೂ ಅಂದರೆ ಚಟ್ನಿ ತಿನ್ಬೋದು. ಸೊ ನಮ್ಮ ಮನೇಲಿ ನಾವು ಮಾವಿನಕಾಯಿ ಶೇಖರಣೆ ಮಾಡಿದ್ವಿ, ಅದ್ರ ಜೊತೆಗೆ ತಿಂದ್ವಿ ನಾವು. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂದ್ಕೊಂಡಿರ್ತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.